ಓಂ ಶಾಂತಿ. ಮುರುಳಿ ದಿನಾಂಕ 3-4-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ಹೊಸ ವೃಕ್ಷ ಬಹಳಷ್ಟು ಮಧುರವಾದ ವೃಕ್ಷ ಆಗಿದೆ. ಈ ಮಧುರ ವೃಕ್ಷದಲ್ಲಿ ಕೀಟಗಳು ಸೇರಿಕೊಳ್ಳುತ್ತದೆ. ಕೀಟಗಳನ್ನು ಸಮಾಪ್ತಿ ಮಾಡಲು ಔಷಧಿ ಅಂದರೆ ಮನ್ಮನಾಭವ ಆಗಿದೆ. ಮನ್ಮನಾಭವ ಅನ್ನುವ ಔಷಧಿಯ ಮೂಲಕ ಕೀಟವನ್ನು ಸಮಾಪ್ತಿ ಮಾಡಬಹುದು. ಇಂದಿನ ಪ್ರಶ್ನೆಯಾಗಿದೆ, ಪಾಸ್ ವಿತ್ ಆನರ್ ಆಗುವಂತಹ ವಿದ್ಯಾರ್ಥಿಗಳ ಲಕ್ಷಣ ಏನಾಗಿರುತ್ತದೆ? ಉತ್ತರ: ಪಾಸ್ ವಿತ್ ಆನರ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಸಬ್ಜೆಕ್ಟ್ ನ ಬಗ್ಗೆ ಮಾತ್ರ ಗಮನ ಇರುವುದಿಲ್ಲ. ಪಾಸ್ ವಿತ್ ಆನರ್ ಆಗುವಂತಹ ವಿದ್ಯಾರ್ಥಿಗಳು ಎಲ್ಲಾ ಸಬ್ಜೆಕ್ಟ್ ನ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡುತ್ತಾರೆ. ಸ್ಥೂಲ ಸೇವೆಯನ್ನು ಮಾಡುವಂತಹ ಸಬ್ಜೆಕ್ಟ್ ಕೂಡ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ. ಸ್ಥೂಲ ಸೇವೆಯ ಮೂಲಕ ಅನೇಕರಿಗೆ ಸುಖ ಪ್ರಾಪ್ತಿಯಾಗುತ್ತದೆ. ಸ್ಥೂಲ ಸೇವೆಯನ್ನು ಮಾಡಿದಾಗಲೂ ಮಾರ್ಕ್ಸ್ ಜಮಾ ಆಗುತ್ತದೆ. ಆದರೆ ಸ್ಥೂಲ ಸೇವೆಯ ಜೊತೆಗೆ ಬುದ್ಧಿಯಲ್ಲಿ ಜ್ಞಾನ ಇರಬೇಕು ಮತ್ತು ನಡತೆ ಕೂಡ ಚೆನ್ನಾಗಿರಬೇಕು. ದೈವಿ ಗುಣಗಳ ಬಗ್ಗೆ ಸಂಪೂರ್ಣ ಗಮನ ಇರಬೇಕು. ಜ್ಞಾನ ಮತ್ತು ಯೋಗ ಸಂಪೂರ್ಣವಾಗಿ ಇದ್ದಾಗ ನೀವು ಪಾಸ್ ವಿತ್ ಆನರ್ ಆಗಲು ಸಾಧ್ಯ. ಇಂದಿನ ಗೀತೆಯಾಗಿದೆ, ನಾವು ಪರಮಾತ್ಮ ತಂದೆಯನ್ನು ಅಗಲಿ ತಂದೆಯಿಂದ ದೂರ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಮ್ಮನ್ನು ಅಗಲಿ ನಮ್ಮಿಂದ ದೂರ ಆಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಕ್ಕಳಾದ ನೀವು ಏನನ್ನು ಕೇಳಿದಿರಿ? ಈಗ ಮಕ್ಕಳ ಮನಸ್ಸು ಯಾರ ಜೊತೆಗೆ ಜೋಡಣೆ ಆಗಿದೆ? ಮಾರ್ಗದರ್ಶಕನ ಜೊತೆಗೆ ಮಕ್ಕಳ ಮನಸ್ಸು ಜೋಡಣೆ ಆಗಿದೆ. ಮಾರ್ಗದರ್ಶಕ ಯಾವ ಯಾವ ದೃಶ್ಯವನ್ನು ತೋರಿಸುತ್ತಾರೆ? ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ಗೇಟ್ ವೇ ಟು ಹೆವನ್ ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನುವ ಹೆಸರನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಸ್ವರ್ಗದ ಬಾಗಿಲು ಯಾವಾಗ ತೆರೆಯುತ್ತದೆ? ಈಗ ಇದು ನರಕ ಆಗಿದೆ. ಸ್ವರ್ಗದ ಗೇಟ್ ಅಥವಾ ಸ್ವರ್ಗದ ಬಾಗಿಲನ್ನು ಯಾರು ತೆರೆಯುತ್ತಾರೆ ಮತ್ತು ಯಾವಾಗ ತೆರೆಯುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಈಗ ನಿಮಗೆ ಸದಾ ಖುಷಿ ಇರುತ್ತದೆ. ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ನಿಮಗೆ ಗೊತ್ತಿದೆ. ಪ್ರದರ್ಶನ ಅಥವಾ ಮೇಳದ ಮೂಲಕ ಮನುಷ್ಯರು ಹೇಗೆ ಸ್ವರ್ಗಕ್ಕೆ ಹೋಗಬಹುದು ಅನ್ನುವುದನ್ನು ಚಿತ್ರದಲ್ಲಿ ನೀವು ತೋರಿಸುತ್ತೀರಾ. ನಿಮ್ಮ ಬಳಿ ಬಹಳಷ್ಟು ಚಿತ್ರ ಇದೆ. ನೀವೀಗ ಬಹಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೀರಾ. ಪರಮಾತ್ಮ ತಂದೆ ಕೇಳುತ್ತಾರೆ, ಈ ಎಲ್ಲಾ ಚಿತ್ರದಲ್ಲಿ ಅಂತಹ ಯಾವ ಚಿತ್ರ ಇದೆ? ಆ ಚಿತ್ರದ ಮೂಲಕ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ನ ಬಗ್ಗೆ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು. ಅಂತಹ ಯಾವ ಚಿತ್ರ ನಿಮ್ಮ ಬಳಿ ಇದೆ? ಸೃಷ್ಟಿ ಚಕ್ರದ ಚಿತ್ರ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಈ ಸೃಷ್ಟಿ ಚಕ್ರದ ಚಿತ್ರ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನು ಸಿದ್ಧ ಮಾಡುತ್ತದೆ. ಸೃಷ್ಟಿ ಚಕ್ರದ ಚಿತ್ರದ ಮೂಲಕ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಸಿದ್ಧ ಆಗುತ್ತದೆ. ಇದು ಸರಿಯಾದ ಮಾತಾಗಿದೆ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಮೇಲೆ ಒಂದು ಕಡೆ ನರಕದ ಗೇಟ್ ಇದೆ, ಇನ್ನೊಂದು ಕಡೆ ಸ್ವರ್ಗದ ಗೇಟ್ ಇದೆ. ಸೃಷ್ಟಿ ಚಕ್ರದ ಚಿತ್ರ ಎಷ್ಟೊಂದು ಸ್ಪಷ್ಟವಾಗಿದೆ. ಇಲ್ಲಿಂದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಓಡಿ ಹೋಗುತ್ತಾರೆ, ಪುನಃ ಸ್ವರ್ಗದಲ್ಲಿ ಬರುತ್ತಾರೆ. ಇದು ಗೇಟ್ ಆಗಿದೆ. ಸಂಪೂರ್ಣ ಚಕ್ರಕ್ಕೆ ಗೇಟ್ ಎಂದು ಕರೆಯುವುದಿಲ್ಲ. ಮೇಲೆ ಎಲ್ಲಿ ಸಂಗಮ ಯುಗವನ್ನು ತೋರಿಸಲಾಗಿದೆಯೋ ಆ ಸಂಗಮ ಯುಗ ಸ್ವರ್ಗಕ್ಕೆ ಹೋಗುವಂತಹ ಸಂಪೂರ್ಣ ಗೇಟ್ ಆಗಿದೆ. ಆತ್ಮರಾದ ನೀವು ಈ ಕಲಿಯುಗದ ಗೇಟ್ನಿಂದ ಹೊರಗಡೆ ಹೋಗಿ ಪುನಃ ಹೊಸ ಜಗತ್ತಿನಲ್ಲಿ ಬರುತ್ತೀರಾ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸಂಗಮ ಯುಗದಲ್ಲಿ ಗಡಿಯಾರದ ಮುಳ್ಳನ್ನು ತೋರಿಸಲಾಗಿದೆ. ಆ ಮುಳ್ಳಿನಲ್ಲಿ ಈ ಕಡೆ ನರಕ ಇದೆ, ಆ ಕಡೆ ಸ್ವರ್ಗ ಇದೆ. ಅಂದ ಮೇಲೆ ಸೃಷ್ಟಿ ಚಕ್ರದ ಚಿತ್ರ ಎಲ್ಲರಿಗೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಲ್ಲಾ ಚಿತ್ರಕ್ಕಿಂತ ಬಹಳಷ್ಟು ಒಳ್ಳೆಯ ಚಿತ್ರ ಆಗಿದೆ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಜ್ಞಾನ ಸಂಪೂರ್ಣ ಸ್ಪಷ್ಟವಾಗಿದೆ. ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗ ಅನ್ನುವ ಮಾತು ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾಗಿದೆ. ಇದೆಲ್ಲ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಅನೇಕ ಧರ್ಮದ ವಿನಾಶ ಮತ್ತು ಒಂದು ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ನಿಮಗೆ ಗೊತ್ತಿದೆ, ನಾವೀಗ ಸುಖಧಾಮಕ್ಕೆ ಹೋಗುತ್ತೇವೆ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ.
ಈ ಗೇಟ್ ಎಷ್ಟೊಂದು ಸ್ಪಷ್ಟವಾಗಿದೆ. ಈ ಸೃಷ್ಟಿ ಚಕ್ರದ ಚಿತ್ರವೇ ಮುಖ್ಯವಾದ ಚಿತ್ರ ಆಗಿದೆ. ಈ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ನರಕದ ಬಾಗಿಲು ಮತ್ತು ಸ್ವರ್ಗದ ಬಾಗಿಲಿನ ಬಗ್ಗೆ ಸಂಪೂರ್ಣ ಸ್ಪಷ್ಟವಾದ ಜ್ಞಾನ ಇದೆ. ಕಲ್ಪದ ಮೊದಲು ಯಾರು ಸ್ವರ್ಗದ ಬಾಗಿಲಿನ ಒಳಗಡೆ ಹೋಗಿದ್ದರೋ ಈಗಲೂ ಅವರೇ ಸ್ವರ್ಗದ ಬಾಗಿಲಿನ ಒಳಗಡೆ ಹೋಗುತ್ತಾರೆ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ನರಕದ ಬಾಗಿಲು ಬಂದಾಗುತ್ತದೆ. ನಂತರ ಶಾಂತಿ ಮತ್ತು ಸುಖದ ಬಾಗಿಲು ತೆರೆಯುತ್ತದೆ. ಸೃಷ್ಟಿ ಚಕ್ರದ ಚಿತ್ರ ಎಲ್ಲಾ ಚಿತ್ರಕ್ಕಿಂತ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ. ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರ, ಈ ಎರಡು ಚಿತ್ರ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ. ಈ ಸೃಷ್ಟಿ ಚಕ್ರದ ಚಿತ್ರ ಬಹಳಷ್ಟು ಒಳ್ಳೆಯ ಚಿತ್ರ ಆಗಿದೆ. ಅಂದ ಮೇಲೆ ಯಾರೇ ಬಂದರೂ ಮೊದಲು ಅವರಿಗೆ ಈ ಸೃಷ್ಟಿ ಚಕ್ರದ ಚಿತ್ರವನ್ನು ತೋರಿಸಿ, ಇದು ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಆಗಿದೆ ಅನ್ನುವುದನ್ನು ಸೃಷ್ಟಿ ಚಕ್ರದಲ್ಲಿ ತೋರಿಸಬೇಕು. ಇದು ನರಕ ಆಗಿದೆ, ಅದು ಸ್ವರ್ಗ ಆಗಿದೆ. ಈಗ ನರಕದ ವಿನಾಶ ಆಗುತ್ತದೆ, ಮುಕ್ತಿಯ ಗೇಟ್ ತೆರೆಯುತ್ತದೆ. ಈ ಸಮಯದಲ್ಲಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟೊಂದು ಸಹಜ ಆಗಿದೆ. ಎಲ್ಲರೂ ಸ್ವರ್ಗದ ಬಾಗಿಲಿನ ಒಳಗಡೆ ಹೋಗಲು ಸಾಧ್ಯ ಇಲ್ಲ. ಸ್ವರ್ಗದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಸ್ವರ್ಗದ ಬಾಗಿಲಿನ ಒಳಗಡೆ ಹೋಗಲು ನಾವೀಗ ಯೋಗ್ಯರಾಗಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವೀಗ ಎಷ್ಟು ಜಾಸ್ತಿ ಓದುತ್ತೀರೋ ಬರೆಯುತ್ತೀರೋ ಅಷ್ಟು ದೊಡ್ಡ ರಾಜರಾಗುತ್ತೀರಾ. ನೀವು ಆಟವನ್ನು ಆಡುತ್ತಿದ್ದರೆ, ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ನಿಮ್ಮ ಜೀವನ ಕೆಟ್ಟು ಹೋಗುತ್ತದೆ. ಎಲ್ಲಾ ಚಿತ್ರಕ್ಕಿಂತ ಒಳ್ಳೆಯ ಚಿತ್ರ ಸೃಷ್ಟಿ ಚಕ್ರದ ಚಿತ್ರ ಆಗಿದೆ. ನೀವೀಗ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಮ್ಮೆ ಚಿತ್ರವನ್ನು ನೋಡಿದ ನಂತರ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು. ಯಾವ ಚಿತ್ರ ಬಹಳಷ್ಟು ಮುಖ್ಯವಾದ ಚಿತ್ರ ಆಗಿದೆ, ಆ ಚಿತ್ರದ ಬಗ್ಗೆ ನಾವು ಚೆನ್ನಾಗಿ ಜ್ಞಾನವನ್ನು ತಿಳಿಸುವುದು ಹೇಗೆ ಅನ್ನುವ ಮಾತಿನ ಬಗ್ಗೆ ಇಡೀ ದಿನ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತಿರಬೇಕು. ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅಂದರೆ ಇಂಗ್ಲಿಷ್ ನಲ್ಲಿ ಗೇಟ್ ವೇ ಟು ಹೆವನ್ ಅನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಭಾಷೆಗಳು ಎಷ್ಟೊಂದು ಜಾಸ್ತಿಯಾಗಿದೆ. ಹಿಂದಿ ಅನ್ನುವ ಶಬ್ದ ಹಿಂದೂಸ್ತಾನ ಅನ್ನುವ ಶಬ್ದದಿಂದ ಹುಟ್ಟಿಕೊಂಡಿದೆ. ಹಿಂದೂಸ್ತಾನ ಅನ್ನುವ ಶಬ್ದ ಸರಿಯಾದ ಶಬ್ದ ಅಲ್ಲ. ನಮ್ಮ ದೇಶದ ನಿಜವಾದ ಹೆಸರು ಭಾರತ ಆಗಿದೆ. ಭರತ ಖಂಡ ಎಂದು ಕರೆಯುತ್ತೇವೆ. ಕಲಿಯುಗದಲ್ಲಿ ಪ್ರತಿಯೊಂದು ಗಲ್ಲಿ ಅಂದರೆ ಪ್ರತಿಯೊಂದು ರೋಡ್ನ ಹೆಸರನ್ನು ಕೂಡ ಚೇಂಜ್ ಮಾಡುತ್ತಾರೆ. ಆದರೆ ದೇಶದ ಹೆಸರನ್ನು ಯಾರಾದರೂ ಚೇಂಜ್ ಮಾಡುತ್ತಾರೇನು? ಮಹಾಭಾರತ ಅನ್ನುವ ಶಬ್ದ ಇದೆ ತಾನೆ. ಮಹಾಭಾರತ ಅನ್ನುವ ಶಬ್ದದಲ್ಲೂ ಕೂಡ ಭಾರತದ ನೆನಪು ಬರುತ್ತದೆ. ಭಾರತ ದೇಶ ನಮ್ಮ ದೇಶ ಆಗಿದೆ ಎಂದು ಗಾಯನ ಇದೆ. ಹಿಂದೂ ಧರ್ಮ ಎಂದು ಹೇಳಿಕೊಂಡಿರುವ ಕಾರಣ ನಮ್ಮ ಭಾಷೆ ಹಿಂದಿ ಭಾಷೆಯಾಗಿದೆ ಎಂದು ಭಾಷೆಯನ್ನು ಹಿಂದಿ ಭಾಷೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇದು ಅಸತ್ಯವಾದ ಮಾತಾಗಿದೆ. ಸತ್ಯಯುಗದಲ್ಲಿ ಸತ್ಯವೇ ಸತ್ಯ ಇರುತ್ತದೆ. ಸತ್ಯಯುಗದಲ್ಲಿ ಸತ್ಯವಾದದ್ದನ್ನೇ ಧರಿಸಿಕೊಳ್ಳುತ್ತಾರೆ, ಸತ್ಯವಾದದ್ದನ್ನೇ ಊಟ ಮಾಡುತ್ತಾರೆ, ಸತ್ಯಯುಗದಲ್ಲಿ ಸತ್ಯವನ್ನೇ ಮಾತನಾಡುತ್ತಾರೆ. ಈ ಕಲಿಯುಗದಲ್ಲಿ ಎಲ್ಲವೂ ಅಸತ್ಯ ಆಗಿದೆ. ಗೇಟ್ ವೇ ಟು ಹೆವನ್ ಅನ್ನುವ ಶಬ್ದ ಬಹಳಷ್ಟು ಚೆನ್ನಾಗಿದೆ. ಅಂದ ಮೇಲೆ ಈಗ ನಡೆಯಿರಿ. ಸ್ವರ್ಗಕ್ಕೆ ಹೋಗುವ ಗೇಟ್ನ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು. ಈ ಸಮಯದಲ್ಲಿ ಜಗತ್ತಿನಲ್ಲಿ ಭಾಷೆಗಳು ಎಷ್ಟೊಂದು ಜಾಸ್ತಿಯಾಗಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸದ್ಗತಿಗೋಸ್ಕರ ಶ್ರೇಷ್ಠ ಮತವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಮತದ ಬಗ್ಗೆ ಗಾಯನ ಇದೆ. ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟೊಂದು ಸಹಜವಾದ ಮತವನ್ನು ನೀಡುತ್ತಾರೆ. ಭಗವಂತ ತಂದೆಯ ಶ್ರೀಮತದಂತೆ ನೀವೀಗ ನಡೆಯಬೇಕು. ಡಾಕ್ಟರ್ನ ಮತ ಡಾಕ್ಟರನ್ನಾಗಿ ಮಾಡುತ್ತದೆ. ಭಗವಂತ ತಂದೆಯ ಮತ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತದೆ, ಅಂದರೆ ದೇವಿ ದೇವತೆಯನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಇಲ್ಲಿ ಭಗವಾನ್ ವಾಚಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದನ್ನು ಮೊದಲು ಸಿದ್ಧ ಮಾಡಿ. ಸ್ವರ್ಗಕ್ಕೆ ಅವಶ್ಯವಾಗಿ ದೇವಿ ದೇವತೆಗಳೇ ಮಾಲೀಕರಾಗಿದ್ದಾರೆ. ಭಗವಾನ್ ಭಗವತಿ ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ. ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಸ್ವರ್ಗ ಇದೇ ಸೃಷ್ಟಿಯಲ್ಲಿ ಇರುತ್ತದೆ, ನರಕ ಕೂಡ ಇದೇ ಸೃಷ್ಟಿಯಲ್ಲಿ ಇರುತ್ತದೆ. ಸ್ವರ್ಗ ಮತ್ತು ನರಕ
ಎರಡೂ ಕೂಡ ಸಂಪೂರ್ಣ ಭಿನ್ನ ಆಗಿದೆ. ಅಂದರೆ ಸ್ವರ್ಗವೇ ಬೇರೆ ಆಗಿದೆ, ನರಕವೇ ಬೇರೆ ಆಗಿದೆ. ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋ ಪ್ರಧಾನ ಆಗಿದೆ. ಆದ್ದರಿಂದ ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ. ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಕಲಿಯುಗಕ್ಕೆ ಇನ್ನೂ 40,000 ವರ್ಷ ಆಯಸ್ಸಿದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮ್ಮನ್ನು ಈ ರೀತಿ ಗುಣವಂತರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಾವೀಗ ಹೇಗೆ ಸತೋ ಪ್ರಧಾನ ಆಗುವುದು ಅನ್ನುವ ಮುಖ್ಯವಾದ ಚಿಂತೆ ನಮಗೆ ಇರಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ನಡೆದಾಡುತ್ತಾ ತಿರುಗಾಡುತ್ತಾ ಕರ್ಮವನ್ನು ಮಾಡುತ್ತಾ ಸದಾ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ನೆನಪೇ ಇರಬೇಕು. ಪ್ರಿಯತಮ ಪ್ರಿಯತಮೆಯರೂ ಕೂಡ ಕರ್ಮವನ್ನು ಮಾಡುತ್ತಾರೆ ತಾನೆ. ಭಕ್ತಿ ಮಾರ್ಗದಲ್ಲೂ ಭಕ್ತರು ಕರ್ಮವನ್ನು ಮಾಡುತ್ತಾರೆ. ಭಕ್ತರು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಭಕ್ತರ ಬುದ್ಧಿಯಲ್ಲಿ ಭಗವಂತ ತಂದೆಯ ನೆನಪಿರುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಭಕ್ತರು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆಯುತ್ತೀರಾ? ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಪುನಃ ನೀವು ಯಾರನ್ನು ನೆನಪು ಮಾಡಲು ಸಾಧ್ಯ? ನೀವೀಗ ಎಷ್ಟೊಂದು ನಾಸ್ತಿಕರಾಗಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿಲ್ಲ. ಓ ಪರಮಾತ್ಮ ತಂದೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಸ್ವಲ್ಪ ಕೂಡ ಗೊತ್ತಿಲ್ಲ. ಆತ್ಮ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತದೆ. ಆದರೆ ಆತ್ಮ ಅಂದರೆ ಏನು? ಆತ್ಮವೇ ಬೇರೆ ಆಗಿದೆ, ಪರಮಾತ್ಮ ತಂದೆಯೇ ಬೇರೆ ಆಗಿದ್ದಾರೆ. ಆತ್ಮ ಮಗು ಆಗಿದೆ, ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ. ಅವರಿಗೆ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ಅಂದರೆ ಸರ್ವಶ್ರೇಷ್ಠ ಆತ್ಮ, ಸುಪ್ರೀಂ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ಸುಪ್ರೀಂ ಸೋಲ್ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಜಗತ್ತಿನಲ್ಲಿ ಸ್ವಯಂನ ಆತ್ಮದ ಬಗ್ಗೆ ಜ್ಞಾನವನ್ನು ಬಲ್ಲಂತಹ ಒಬ್ಬ ಮನುಷ್ಯರೂ ಕೂಡ ಇಲ್ಲ. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಶರೀರ ಆಗಿದೆ. ಆತ್ಮ ಮತ್ತು ಶರೀರ ಅನ್ನುವ ಎರಡು ವಸ್ತು ಇದೆ ತಾನೆ. ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಆತ್ಮ ಕೇವಲ ಒಂದು ಅವಿನಾಶಿ ಬಿಂದು ಆಗಿದೆ. ಅಂದ ಮೇಲೆ ಆತ್ಮ ಯಾವ ವಸ್ತುವಿನಿಂದ ನಿರ್ಮಾಣ ಆಗುತ್ತದೆ? ಆತ್ಮ ಬಹಳಷ್ಟು ಸಣ್ಣ ಬಿಂದು ಆಗಿದೆ. ಸಾಧು ಸಂತರು ಮುಂತಾದವರಿಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ. ಈ ಬ್ರಹ್ಮ ತಂದೆ ಬಹಳಷ್ಟು ಜನ ಗುರುಗಳ ಬಳಿ ಹೋಗಿದ್ದಾರೆ. ಆದರೆ ಆತ್ಮ ಅಂದರೆ ಏನು ಅನ್ನುವುದನ್ನು ಯಾವ ಗುರುಗಳೂ ಕೂಡ ಬ್ರಹ್ಮ ತಂದೆಗೆ ತಿಳಿಸಲಿಲ್ಲ. ಪರಂಪಿತ ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಪರಂಪಿತ ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂದರೆ ಕೇವಲ ಪರಮಾತ್ಮ ತಂದೆಯ ಬಗ್ಗೆ ಮಾತ್ರ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಆತ್ಮದ ಬಗ್ಗೆ ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆತ್ಮದ ಬಗ್ಗೆ ಅರ್ಥ ಆದರೆ ಪರಮಾತ್ಮ ತಂದೆಯ ಬಗ್ಗೆ ತಕ್ಷಣ ಅರ್ಥ ಆಗಲು ಸಾಧ್ಯ. ಮಕ್ಕಳು ಸ್ವಯಂ ಅನ್ನು ಅರ್ಥ ಮಾಡಿಕೊಂಡರೆ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರಲು ಸಾಧ್ಯ ಇಲ್ಲ. ಮಕ್ಕಳು ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಂಡು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಹೇಗೆ ನಡೆಯಲು ಸಾಧ್ಯ? ಈಗ ನಿಮಗೆ ಗೊತ್ತಿದೆ ಆತ್ಮ ಅಂದರೆ ಏನು, ಆತ್ಮ ಎಲ್ಲಿ ನಿವಾಸವನ್ನು ಮಾಡುತ್ತದೆ ಎಂದು. ಡಾಕ್ಟರ್ಗಳು ಕೂಡ ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಎಂದು ಡಾಕ್ಟರ್ ತಿಳಿದುಕೊಂಡಿದ್ದಾರೆ. ಆತ್ಮವನ್ನು ನೋಡುವುದಕ್ಕೋಸ್ಕರ ಶರೀರವನ್ನು ಗ್ಲಾಸ್ನಿಂದ ಬಂದ್ ಮಾಡಿದರೂ ಕೂಡ ಆತ್ಮವನ್ನು ನೋಡಲು ಸಾಧ್ಯ ಇದೆಯೇನು? ಈ ಕಣ್ಣಿನಿಂದ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಸಂಪೂರ್ಣ ಶರೀರವನ್ನು ಗ್ಲಾಸ್ನಲ್ಲಿ ಬಂದ್ ಮಾಡಿದರೂ ಕೂಡ ಆತ್ಮ ಶರೀರದಿಂದ ಹೊರಗಡೆ ಹೋದರೂ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ನಿಮಗೆ ಗೊತ್ತಿರುವಂತಹ ಜ್ಞಾನ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಆತ್ಮ ಬಿಂದು ಆಗಿದೆ, ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಇನ್ನು ಆತ್ಮರಾದ ನಾವು ಪತಿತರಿಂದ ಪಾವನ ಆತ್ಮರಾಗುತ್ತೇವೆ, ಪಾವನರಿಂದ ಪುನಃ ಪತಿತ ಆತ್ಮರಾಗುತ್ತೇವೆ. ಸತ್ಯುಗದಲ್ಲಿ ಪತಿತ ಆತ್ಮರು ನಿವಾಸವನ್ನು ಮಾಡುವುದಿಲ್ಲ. ಪರಮಧಾಮದಲ್ಲಿ
ಪತಿತ ಆತ್ಮರು ನಿವಾಸವನ್ನು ಮಾಡುವುದಿಲ್ಲ. ಪರಮಧಾಮದಿಂದ ಪಾವನ ಆತ್ಮರೇ ಈ ಸೃಷ್ಟಿಗೆ ಬರುತ್ತಾರೆ. ನಂತರ ಈ ಸೃಷ್ಟಿಯಲ್ಲಿ ಪತಿತರಾಗುತ್ತಾರೆ. ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಈ ಜ್ಞಾನ ಬಹಳಷ್ಟು ಸಹಜ ಜ್ಞಾನ ಆಗಿದೆ. ಈ ಜ್ಞಾನದ ಮಾತು ಬಹಳಷ್ಟು ಸಹಜವಾದ ಮಾತಾಗಿದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು 84 ಜನ್ಮದ ಚಕ್ರದಲ್ಲಿ ಬಂದು ಈಗ ತಮೋ ಪ್ರಧಾನ ಆತ್ಮರಾಗಿದ್ದೇವೆ. ನಾವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಇದು ಕೇವಲ ಒಬ್ಬರ ಮಾತಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ಇಷ್ಟೊಂದು ಜ್ಞಾನವನ್ನು ಈ ಬ್ರಹ್ಮ ತಂದೆಗೆ ತಿಳಿಸುತ್ತೇನೆ. ಬ್ರಹ್ಮ ತಂದೆಗೆ ಶಿವ ತಂದೆ ಜ್ಞಾನವನ್ನು ತಿಳಿಸುವಾಗ ಮಕ್ಕಳಾದ ನೀವು ಕೂಡ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತೀರಾ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಈ ಬ್ರಹ್ಮ ತಂದೆಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಜ್ಞಾನವನ್ನು ತಿಳಿಸಿದಾಗ ಮಕ್ಕಳಾದ ನೀವು ಕೂಡ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತೀರಾ. ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಗೇಟ್ ವೇ ಟು ಹೆವನ್ ಅನ್ನುವ ಹೆಸರನ್ನು ಇಡಬೇಕು. ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನುವ ಹೆಸರನ್ನು ಇಡಬೇಕು. ಆದರೆ ಸತ್ಯುಗದಲ್ಲಿ ಯಾವ ದೇವಿ ದೇವತಾ ಧರ್ಮ ಇತ್ತು, ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಅನ್ನುವ ಮಾತನ್ನು ಕೂಡ ಎಲ್ಲರಿಗೂ ತಿಳಿಸಬೇಕು. ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕ್ರಿಶ್ಚಿಯನ್ನರು ಕೂಡ ಮೊದಲು ಸತೋ ಪ್ರಧಾನರಾಗಿದ್ದರು. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋ ಪ್ರಧಾನರಾಗುತ್ತಾರೆ. ಈ ವೃಕ್ಷ ಅವಶ್ಯವಾಗಿ ಹಳೆಯದಾಗುತ್ತದೆ. ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ. ಈ ಕಲ್ಪವೃಕ್ಷದ ಲೆಕ್ಕದಲ್ಲಿ ನೋಡಿದರೆ ಉಳಿದ ಎಲ್ಲಾ ಧರ್ಮದವರು ಅಂತ್ಯದಲ್ಲಿ ಬರುತ್ತಾರೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಸತ್ಯುಗದಲ್ಲಿ ಬರಲು ಅನ್ಯ ಧರ್ಮದವರಿಗೂ ಕೂಡ ಅವಕಾಶ ಸಿಗುತ್ತದೆ. ಅಂದರೆ ಸತ್ಯುಗದಲ್ಲಿ ಬರಲು ಅನ್ಯ ಧರ್ಮದವರಿಗೂ ಕೂಡ ಟರ್ನ್ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ಆಟ ಆಗಿದೆ. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ಪ್ರಾಚೀನ ದೇವಿ ದೇವತಾ ಧರ್ಮ ಇತ್ತು. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾವೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಎಂದು. ಆತ್ಮ ಹೇಳುತ್ತದೆ, ನಾನು ತಮೋ ಪ್ರಧಾನ ಆತ್ಮ ಆಗಿದ್ದೇನೆ. ಅಂದ ಮೇಲೆ ತಮೋ ಪ್ರಧಾನ ಆತ್ಮನಾದ ನಾನು ಮನೆಗೆ ಹೇಗೆ ಹೋಗಲು ಸಾಧ್ಯ? ನಾನು ಸ್ವರ್ಗದಲ್ಲಿ ಹೇಗೆ ಬರಲು ಸಾಧ್ಯ? ತಮೋ ಪ್ರಧಾನ ಆತ್ಮ ಸ್ವರ್ಗಕ್ಕೆ ಹೇಗೆ ಹೋಗಲು ಸಾಧ್ಯ? ಪರಮಾತ್ಮ ತಂದೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಸತೋ ಪ್ರಧಾನ ಆಗುವಂತಹ ಯುಕ್ತಿಯನ್ನು ನಮಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪತಿತ ಪಾವನ ಎಂದು ನೀವು ನನಗೆ ಕರೆಯುತ್ತೀರಾ. ಅಂದ ಮೇಲೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಭಗವಾನ್ ವಾಚ್ ಎಂದು ಬರೆಯಲಾಗಿದೆ. ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಇಷ್ಟು 1000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಭಾರತ ಹೇಗೆ ಸ್ವರ್ಗ ಆಯಿತು? ಪುನಃ ಆ ದೇವತೆಗಳು ಎಲ್ಲಿಗೆ ಹೋದರು? ಸ್ವರ್ಗ ಎಲ್ಲಿಗೆ ಹೋಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಆತ್ಮ ಒಳ್ಳೆಯ ಆತ್ಮ ಹೇಗೆ ಆಗುತ್ತದೆ, ಆತ್ಮ ಹೇಗೆ ಕೆಟ್ಟ ಆತ್ಮ ಆಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲಾ ಆತ್ಮರು ಮಕ್ಕಳಾಗಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವರಿಗೂ ಪ್ರಿಯತಮ ಆಗಿದ್ದಾರೆ. ಎಲ್ಲಾ ಆತ್ಮರು ಪ್ರಿಯತಮಿಯರಾಗಿದ್ದಾರೆ. ಎಲ್ಲಾ ಆತ್ಮರು ಪರಮಾತ್ಮ ತಂದೆಗೆ ಪ್ರಿಯತಮಿಯರಾಗಿದ್ದಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಅತಿ ಮಧುರ ಪ್ರಿಯತಮ ಆಗಿದ್ದಾರೆ. ಪರಮಾತ್ಮ ತಂದೆ ಅತಿ ಮಧುರ ಪ್ರಿಯತಮ ಆಗದೇ ಇದ್ದಿದ್ದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು? ಪರಮಾತ್ಮ ಅನ್ನುವ ಹೆಸರನ್ನು ಬಾಯಿಂದ ಹೇಳದೇ ಇರುವಂತಹ ಯಾವ ಮನುಷ್ಯರೂ ಜಗತ್ತಿನಲ್ಲಿ ಇಲ್ಲ. ಆದರೆ ಕೇವಲ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಆತ್ಮ ಅಶರೀರಿ ಆಗಿದೆ. ಆತ್ಮರ ಪೂಜೆ ಕೂಡ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ನಾವು ಪೂಜ್ಯರಾಗಿದ್ದೆವು. ಪುನಃ ಆತ್ಮರಾದ ನಾವು ಸ್ವಯಂನ ಆತ್ಮದ ಪೂಜೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡಿದೆವು. ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ನೀವು ಜನ್ಮವನ್ನು ಪಡೆದುಕೊಂಡಿರಬಹುದು. ಶ್ರೀನಾಥನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುತ್ತಾರೆ.
ಆದರೆ ಆ ನೈವೇದ್ಯವನ್ನು, ಆ ಪ್ರಸಾದವನ್ನು ಪೂಜಾರಿಗಳೇ ತಿನ್ನುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸ್ವರ್ಗದ ಬಾಗಿಲನ್ನು ತೆರೆಯುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಆದರೆ ಸ್ವರ್ಗದ ಬಾಗಿಲನ್ನು ತೆರೆಯುವುದು ಹೇಗೆ ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸುವುದು ಹೇಗೆ? ಭಗವಾನ್ ವಾಚಾಗಿದೆ. ಅವಶ್ಯವಾಗಿ ಪರಮಾತ್ಮ ತಂದೆ ಶರೀರದ ಮೂಲಕ ವಾಣಿಯನ್ನು ನುಡಿಸುತ್ತಾರೆ. ಆತ್ಮ ಶರೀರದ ಮೂಲಕ ಮಾತನಾಡುತ್ತದೆ. ಆತ್ಮ ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತದೆ. ಪರಮಾತ್ಮ ತಂದೆ ನಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾರೆ. ಬೀಜ ಮತ್ತು ವೃಕ್ಷದ ಬಗ್ಗೆ ತಂದೆ ತಿಳಿಸುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಹೊಸ ವೃಕ್ಷ ಆಗಿದೆ. ನಿಧಾನವಾಗಿ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಿಮ್ಮ ಈ ಹೊಸ ವೃಕ್ಷದಲ್ಲಿ ಅನೇಕ ಕೀಟಗಳು ಹುಟ್ಟಿಕೊಳ್ಳುತ್ತದೆ. ಅಂದರೆ ಈ ಹೊಸ ವೃಕ್ಷದಲ್ಲಿ ಅನೇಕ ಕೀಟಗಳು ಸೇರಿಕೊಳ್ಳುತ್ತದೆ. ಏಕೆಂದರೆ ಈ ಹೊಸ ವೃಕ್ಷ ಬಹಳಷ್ಟು ಮಧುರವಾದ ವೃಕ್ಷ ಆಗಿದೆ. ಮಧುರ ವೃಕ್ಷದಲ್ಲಿ ಕೀಟಗಳು ಹುಟ್ಟಿಕೊಳ್ಳಬಾರದು ಎಂದು ಆ ವೃಕ್ಷಕ್ಕೆ ಔಷಧಿಯನ್ನು ಹಾಕುತ್ತಾರೆ. ಅಂದರೆ ಹೊಸ ವೃಕ್ಷ, ಮಧುರವಾದ ವೃಕ್ಷದಲ್ಲಿ ಕೀಟಗಳು ಸೇರಿಕೊಳ್ಳಬಾರದು ಎಂದು ವೃಕ್ಷಕ್ಕೆ ಔಷಧಿಯನ್ನು ಹಾಕುತ್ತಾರೆ. ಪರಮಾತ್ಮ ತಂದೆ ಕೂಡ ಇಲ್ಲಿ ಬಹಳ ಒಳ್ಳೆಯ ಔಷಧಿಯನ್ನು ನೀಡಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ಮನ್ಮನಾಭವ ಅನ್ನುವ ಒಳ್ಳೆಯ ಔಷಧಿಯನ್ನು ನೀಡಿದ್ದಾರೆ. ನೀವು ಮನ್ಮನಾಭವ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ಈ ವೃಕ್ಷವನ್ನು ಕೀಟಗಳು ತಿಂದು ಬಿಡುತ್ತದೆ. ಕೀಟಗಳು ಸೇರಿಕೊಂಡಂತಹ ವಸ್ತು ಯಾವ ಕೆಲಸಕ್ಕೆ ಬರುತ್ತದೆ? ಯಾವ ವಸ್ತುವಿನಲ್ಲಿ ಕೀಟಗಳು ಸೇರಿಕೊಳ್ಳುತ್ತದೆಯೋ ಆ ವಸ್ತು ಯಾವ ಕೆಲಸಕ್ಕೂ ಬರುವುದಿಲ್ಲ. ನಂತರ ಆ ವಸ್ತುವನ್ನು ಚೆಲ್ಲಬೇಕಾಗುತ್ತದೆ. ಶ್ರೇಷ್ಠ ಪದವಿಯಲ್ಲಿ, ಕನಿಷ್ಠ ಪದವಿಯಲ್ಲಿ, ಶ್ರೇಷ್ಠ ಪದವಿಗೂ ಕನಿಷ್ಠ ಪದವಿಗೂ ಅಂತರ ಅಂತೂ ಇದೆ ತಾನೆ? ಪರಮಾತ್ಮ ತಂದೆ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಬಹಳಷ್ಟು ಮಧುರರಾಗಿ ಎಂದೂ ಕೂಡ ಉಪ್ಪು ನೀರಿನ ಸಮಾನ ಆಗಬೇಡಿ. ನೀವೀಗ ಹಾಲು ಸಕ್ಕರೆಯ ಸಮಾನ ಕ್ಷೀರಖಂಡ ಆಗಿ. ಸತ್ಯುಗದಲ್ಲಿ ಹುಲಿ ಮತ್ತು ಕುರಿ ಕ್ಷೀರಖಂಡ ಆಗಿರುತ್ತದೆ. ಅಂದರೆ ಸತ್ಯುಗದಲ್ಲಿ ಹುಲಿ ಮತ್ತು ಕುರಿ ಹಾಲು ಸಕ್ಕರೆಯಂತೆ ಪ್ರೀತಿಯಿಂದ ಇರುತ್ತದೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಈಗ ಕ್ಷೀರಖಂಡ ಆಗಬೇಕು. ಅಂದರೆ ಹಾಲು ಸಕ್ಕರೆಯ ಸಮಾನ ಪ್ರೀತಿಯಿಂದ ಇರಬೇಕು. ಆದರೆ ಕೆಲವರ ಅದೃಷ್ಟದಲ್ಲಿ ಇಲ್ಲ. ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಯಾವ ಪುರುಷಾರ್ಥವನ್ನು ಮಾಡುತ್ತಾರೆ? ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಫೇಲ್ ಆಗಿ ಬಿಡುತ್ತಾರೆ. ಟೀಚರ್ ಅದೃಷ್ಟವನ್ನು ಶ್ರೇಷ್ಠವಾಗಿ ರೂಪಿಸುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ. ಯಾವ ವಿದ್ಯಾರ್ಥಿಗಳು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವ ಅಂತರವನ್ನು ನೀವು ನೋಡುತ್ತೀರಾ? ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬಹುದು ಯಾವ ಸಬ್ಜೆಕ್ಟ್ನಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ ಎಂದು. ಇಲ್ಲೂ ಕೂಡ ಯಾರು ಬುದ್ಧಿವಂತರಾಗಿದ್ದಾರೆ ಎಂದು ಮಕ್ಕಳಾದ ನಿಮಗೆ ಗೊತ್ತಾಗುತ್ತದೆ. ಸ್ಥೂಲ ಸೇವೆಯ ಸಬ್ಜೆಕ್ಟ್ ಕೂಡ ಇದೆ. ಹೇಗೆ ಭಂಡಾರಿ ಇದೆ, ಭಂಡಾರಿಯ ಮೂಲಕ ಅನೇಕರಿಗೆ ಸುಖ ಸಿಗುತ್ತದೆ. ಅಂದರೆ ಬ್ರಹ್ಮ ಭೋಜನವನ್ನು ತಯಾರು ಮಾಡುವಂತಹ ಭಂಡಾರದ ಮೂಲಕ ಅನೇಕರಿಗೆ ಸುಖ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಯಾರು ಭಂಡಾರದಲ್ಲಿ ಬ್ರಹ್ಮ ಭೋಜನವನ್ನು ತಯಾರು ಮಾಡುತ್ತಾರೋ ಅವರನ್ನು ಎಲ್ಲರೂ ಬಹಳಷ್ಟು ನೆನಪು ಮಾಡುತ್ತಾರೆ. ಇದಂತೂ ಸರಿಯಾದ ಮಾತಾಗಿದೆ. ಸ್ಥೂಲ ಸೇವೆಯ ಸಬ್ಜೆಕ್ಟ್ ಅಂದರೆ ಭಂಡಾರದಲ್ಲಿ ಸೇವೆಯನ್ನು ಮಾಡುವ ಸಬ್ಜೆಕ್ಟ್ ನಲ್ಲೂ ಕೂಡ ಮಾರ್ಕ್ಸ್ ಪ್ರಾಪ್ತಿಯಾಗುತ್ತದೆ. ಆದರೆ ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಕೇವಲ ಒಂದು ಸಬ್ಜೆಕ್ಟ್ ನಲ್ಲಿ ಪಾಸ್ ಆದರೆ ಸಾಕಾಗುವುದಿಲ್ಲ. ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಕೇವಲ ಒಂದು ಸಬ್ಜೆಕ್ಟ್ ನ ಬಗ್ಗೆ ಗಮನ ಕೊಟ್ಟರೆ ಸಾಕಾಗುವುದಿಲ್ಲ. ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಎಲ್ಲಾ ಸಬ್ಜೆಕ್ಟ್ ನ ಬಗ್ಗೆ ಸಂಪೂರ್ಣ ಗಮನ ಇರಬೇಕು. ಜ್ಞಾನ ಕೂಡ ಇರಬೇಕು. ನಿಮ್ಮ ನಡತೆ ಕೂಡ ಚೆನ್ನಾಗಿರಬೇಕು ಮತ್ತು ನಿಮ್ಮಲ್ಲಿ ದೈವಿ ಗುಣಗಳೂ ಕೂಡ ಇರಬೇಕು. ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಾಗಿದೆ. ಭಂಡಾರದಲ್ಲಿ ಸೇವೆಯನ್ನು ಮಾಡುತ್ತಿರುವಂತಹ ಆತ್ಮರ ಸಮ್ಮುಖಕ್ಕೆ ಯಾರೇ ಬಂದರೂ ನೀವು ಅವರಿಗೆ ಮನ್ಮನಾಭವ ಎಂದು ಹೇಳಬೇಕು. ಶಿವ ತಂದೆಯನ್ನು ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು ಹೇಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಅನ್ಯರಿಗೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಜ್ಞಾನ ಮತ್ತು ಯೋಗ ಮಕ್ಕಳಲ್ಲಿ ಇರಬೇಕು. ಇದು ಬಹಳ ಸಹಜ ಆಗಿದೆ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ನೀವೀಗ ಅಂಧರಿಗೆ ಊರುಗೋಲಾಗಬೇಕು. ಯಾರನ್ನಾದರೂ ಪ್ರದರ್ಶನಕ್ಕೆ ಕರೆದುಕೊಂಡು ಹೋಗಬೇಕು.
ಪ್ರದರ್ಶನಕ್ಕೆ ಕರೆದುಕೊಂಡು ಹೋಗುವಾಗ ಅವರಿಗೆ ಹೇಳಬೇಕು, ನಾವು ನಿಮಗೆ ಸ್ವರ್ಗದ ಗೇಟನ್ನು ತೋರಿಸುತ್ತೇವೆ ಎಂದು. ಇದು ನರಕ ಆಗಿದೆ, ಇದು ಸ್ವರ್ಗ ಆಗಿದೆ ಎಂದು ತೋರಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪವಿತ್ರರಾಗಿ, ಆಗ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಮನ್ಮನಾಭವ ಪರಮಾತ್ಮ ತಂದೆ ಪುನಃ ನಿಮಗೆ ಅದೇ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ಚಿತ್ರಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಚಿತ್ರವನ್ನು ತಂದೆ ನಿರ್ಮಾಣ ಮಾಡಿಸಿದ್ದಾರೆ. ಸ್ವರ್ಗದ ಗೇಟನ್ನು ತೆರೆಯುವಂತವರು ಯಾರಾಗಿದ್ದಾರೆ? ಶಿವ ತಂದೆ ಸ್ವರ್ಗದ ಗೇಟನ್ನು ತೆರೆಯುತ್ತಾರೆ. ಶ್ರೀಕೃಷ್ಣ ಸ್ವರ್ಗದ ಗೇಟ್ನ ಒಳಗಡೆ ಹೋಗುತ್ತಾರೆ. ಮುಖ್ಯ ಚಿತ್ರ ಅಂದರೆ ಈ ಎರಡೇ ಚಿತ್ರ ಆಗಿದೆ. ಇನ್ನು ಉಳಿದಿದ್ದೆಲ್ಲ ವಿಸ್ತಾರವಾದ ಮಾತಾಗಿದೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಮಧುರರಾಗಬೇಕು. ಪ್ರೀತಿಯಿಂದ ಎಲ್ಲರ ಜೊತೆಗೂ ಮಾತನಾಡಬೇಕು. ಮನಸ ವಾಚ ಕರ್ಮಣ ಎಲ್ಲರಿಗೂ ಸುಖವನ್ನು ಕೊಡಬೇಕು. ನೋಡಿ, ಭಂಡಾರದಲ್ಲಿ ಯಾರು ಬ್ರಹ್ಮ ಭೋಜನವನ್ನು ತಯಾರು ಮಾಡುತ್ತಾರೋ ಅವರು ಎಲ್ಲರಿಗೂ ಖುಷಿಯನ್ನು ನೀಡುತ್ತಾರೆ. ಅವರಿಗೋಸ್ಕರ ಅನೇಕರು ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಬ್ರಹ್ಮ ಭೋಜನವನ್ನು ತಯಾರು ಮಾಡುವುದು ಕೂಡ ಒಂದು ಸಬ್ಜೆಕ್ಟ್ ಆಗಿದೆ. ಅಂದರೆ ಭಂಡಾರದಲ್ಲಿ ಸೇವೆಯನ್ನು ಮಾಡುವುದು ಕೂಡ ಒಂದು ಸಬ್ಜೆಕ್ಟ್ ಆಗಿದೆ. ಯಾರು ಭಂಡಾರದಲ್ಲಿ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಎಲ್ಲರೂ ಉಡುಗೊರೆಯನ್ನು ತಂದು ಕೊಡುತ್ತಾರೆ. ಭಂಡಾರದಲ್ಲಿ ಬ್ರಹ್ಮ ಭೋಜನವನ್ನು ತಯಾರು ಮಾಡುವವರು ಹೇಳುತ್ತಾರೆ, ನೀವು ನೀಡಿದಂತಹ ವಸ್ತುವನ್ನು ನಾನು ಏಕೆ ತೆಗೆದುಕೊಳ್ಳಲಿ? ನೀವು ನೀಡಿದಂತಹ ವಸ್ತುವನ್ನು ತೆಗೆದುಕೊಂಡರೆ ಪುನಃ ನನಗೆ ನಿಮ್ಮ ನೆನಪೇ ಬರುತ್ತದೆ. ಶಿವತಂದೆಯ ಭಂಡಾರದ ಮೂಲಕ ನನಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ. ಶಿವತಂದೆಯ ಭಂಡಾರದ ಮೂಲಕ ಪ್ರಾಪ್ತಿ ಸಿಕ್ಕಾಗ ನನಗೆ ಶಿವತಂದೆಯ ನೆನಪೇ ಇರುತ್ತದೆ ಎಂದು ಭಂಡಾರದಲ್ಲಿ ಸೇವೆಯನ್ನು ಮಾಡುವಂತವರು ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಸ್ಪರ ಬಹಳಷ್ಟು ಕ್ಷೀರಖಂಡ ಆಗಿರಬೇಕು. ಅಂದರೆ ಹಾಲು ಸಕ್ಕರೆಯ ಸಮಾನ ಮಧುರರಾಗಿ ಇರಬೇಕು. ಎಂದೂ ಕೂಡ ಉಪ್ಪು ನೀರಿನ ಸಮಾನ ಆಗಬಾರದು. ಅಂದರೆ ಪರಸ್ಪರ ಜಗಳವನ್ನು ಮಾಡಬಾರದು. ಎಲ್ಲಾ ಸಬ್ಜೆಕ್ಟ್ನ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಯಾವ ಶ್ರೇಷ್ಠ ಮತ ಪ್ರಾಪ್ತಿಯಾಗಿದೆಯೋ ಆ ಮತದಂತೆ ನಡೆಯಬೇಕು ಮತ್ತು ಎಲ್ಲರಿಗೂ ಪರಮಾತ್ಮ ತಂದೆಯ ಶ್ರೇಷ್ಠ ಮತದ ಬಗ್ಗೆ ತಿಳಿಸಬೇಕು. ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗವನ್ನು ಎಲ್ಲರಿಗೂ ತೋರಿಸಬೇಕು. ಇಂದಿನ ವರದಾನ ಆಗಿದೆ. ಪ್ರತಿಯೊಂದು ಆತ್ಮಕ್ಕೂ ಸಾಹಸ ಮತ್ತು ಉತ್ಸಾಹವನ್ನು ಪ್ರಾಪ್ತಿ ಮಾಡಿಸುವಂತಹ ದಯಾಹೃದಯಿಗಳು, ವಿಶ್ವ ಕಲ್ಯಾಣಕಾರಿಗಳು ಆಗಿ. ಎಂದೂ ಕೂಡ ಈ ಬ್ರಾಹ್ಮಣ ಪರಿವಾರದಲ್ಲಿ ಯಾರಾದರೂ ದುರ್ಬಲ ಆತ್ಮರಿದ್ದರೆ ನೀವು ದುರ್ಬಲರಾಗಿದ್ದೀರಾ ಎಂದು ಬ್ರಾಹ್ಮಣ ಪರಿವಾರದಲ್ಲಿರುವಂತಹ ದುರ್ಬಲ ಆತ್ಮರಿಗೆ ಹೇಳಬೇಡಿ. ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಮಕ್ಕಳಾದ ನಿಮ್ಮ ಬಾಯಿಂದ ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ಶುಭ ಶಬ್ದಗಳೇ ಬರಬೇಕು. ಎಂದು ನಮ್ಮ ಶಬ್ದ ಅನ್ಯರನ್ನು ಬೇಸರಕ್ಕೊಳಗಾಗುವಂತೆ ಮಾಡಬಾರದು. ಬಲೆ ಯಾರು ಎಷ್ಟಾದರೂ ದುರ್ಬಲ ಆತ್ಮರಾಗಿರಬಹುದು. ಅವರಿಗೆ ನೀವು ಸೂಚನೆಯನ್ನು ನೀಡಬೇಕಾದ ಪರಿಸ್ಥಿತಿ ಬಂದರೂ, ಶಿಕ್ಷಣವನ್ನು ನೀಡಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಮೊದಲು ಆ ಆತ್ಮರನ್ನು ಸಮರ್ಥರನ್ನಾಗಿ ಮಾಡಿ ನಂತರ ಶಿಕ್ಷಣವನ್ನು ನೀಡಿ. ಮೊದಲು ಭೂಮಿಯಲ್ಲಿ ಸಾಹಸ ಮತ್ತು ಉತ್ಸಾಹ ಅನ್ನುವಂತಹ ನೇಗಿಲನ್ನು ಮಾಡಿ ನಂತರ ಬೀಜವನ್ನು ಹಾಕಿ. ಆಗ ಸಹಜವಾಗಿ ಬೀಜದ ಮೂಲಕ ಫಲಪ್ರಾಪ್ತಿಯಾಗುತ್ತದೆ. ಆಗ ವಿಶ್ವ ಕಲ್ಯಾಣದ ಸೇವೆ ತೀವ್ರ ಗತಿಯಿಂದ ವೃದ್ಧಿಯಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಸದಾ ಭರ್ಪೂರತೆಯ ಅನುಭವವನ್ನು ಮಾಡಿ. ಪರಮಾತ್ಮ ತಂದೆಯ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ಸದಾ ನಾನು ಸಂಪನ್ನ ಆಗಿದ್ದೇನೆ ಎಂದು ಅನುಭವವನ್ನು ಮಾಡಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಸದಾ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರು. ಸ್ವಯಂ ಅನ್ನು ಕರ್ಮಯೋಗಿ ಆತ್ಮ ಎಂದು ಅನುಭವ ಮಾಡಿ. ಕರ್ಮಯೋಗಿಗಳಾಗಿ ಕರ್ಮವನ್ನು ಮಾಡಿದಾಗ ತಂದೆಯ ನೆನಪು ಮರೆಯಲು ಸಾಧ್ಯ ಇಲ್ಲ. ಕರ್ಮ ಮತ್ತು ಯೋಗ ಎರಡೂ ಕಂಬೈನ್ಡ್ ಆಗಿರಬೇಕು. ಹೇಗೆ ಕೂಡಿಕೊಂಡಿರುವಂತಹ ಎರಡು ವಸ್ತುವನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ, ಅದೇ ರೀತಿ ನೀವು ಕರ್ಮಯೋಗಿಗಳಾದಾಗ ಕರ್ಮ ಮತ್ತು ಯೋಗ ಬೇರ್ಪಡಲು ಸಾಧ್ಯ ಇಲ್ಲ. ಅಂದರೆ ಕರ್ಮವನ್ನು ಮಾಡುವಾಗಲೂ ಆಗ ತಂದೆಯ ನೆನಪಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.